ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸಿ, ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದ ಶ್ರೀಕೃಷ್ಣನ ಜೀವನದಲ್ಲಿ ಇಂದಿಗೂ ವಿಜ್ಞಾನಕ್ಕೂ ಸಂಪೂರ್ಣವಾಗಿ ಉತ್ತರ ಸಿಗದ ಕೆಲವು ರಹಸ್ಯಗಳಿವೆ ಎಂದರೆ ನೀವು ನಂಬುತ್ತೀರಾ? ಶ್ರೀಕೃಷ್ಣನು ಕೇವಲ ದೇವರ ಅವತಾರವೇ ಅಥವಾ ಅಸಾಮಾನ್ಯ ಬುದ್ಧಿವಂತನೂ ಆಗಿದ್ದನೇ? ಅವರ ಸುದರ್ಶನ ಚಕ್ರದ ಹಿಂದಿನ ನಿಜವಾದ ರಹಸ್ಯವೇನು? ಅವರು 16,108 ವಿವಾಹಗಳನ್ನು ಏಕೆ ಮಾಡಿಕೊಂಡರು? ದ್ವಾರಕಾ ನಗರವು ಸಮುದ್ರದೊಳಗೆ ಹೇಗೆ ಮುಳುಗಿತು? ಮತ್ತು ಕೆಲವೇ ಜನರಿಗೆ ತಿಳಿದಿರುವ ಅತ್ಯಂತ ಆಶ್ಚರ್ಯಕರ ರಹಸ್ಯ ಯಾವುದು? ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ಜೀವನದ 10 ಅದ್ಭುತ ಮತ್ತು ನಿಗೂಢ ರಹಸ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಕೆಲವು ರಹಸ್ಯಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಿದರೆ ಇನ್ನು ಕೆಲವು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿಸಬಹುದು. ಆದರೆ ಒಂದು ಎಚ್ಚರಿಕೆ, ಈ ವಿಡಿಯೋದ ಕೊನೆಯ ರಹಸ್ಯವನ್ನು ಬಹುತೇಕ ಜನರು ಎಂದಿಗೂ ಕೇಳಿರುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಹಾಗಾದರೆ ಆರಂಭಿಸೋಣ. ರಹಸ್ಯ ಸಂಖ್ಯೆ 10. ಕೃಷ್ಣನ ಜನ್ಮದ ನಿಜವಾದ ಉದ್ದೇಶ. ಹೆಚ್ಚಿನ ಜನರು ಶ್ರೀಕೃಷ್ಣನು ಕಂಸನನ್ನು ಸಂಹರಿಸಲು ಜನಿಸಿದನು ಎಂದು ಭಾವಿಸುತ್ತಾರೆ. ಆದರೆ ಅದು ಅವರ ಅವತಾರದ ಒಂದು ಭಾಗ ಮಾತ್ರ. ಧರ್ಮ ಕುಸಿದಾಗ, ಅಧರ್ಮ ಹೆಚ್ಚಾದಾಗ ಮತ್ತು ಸಜ್ಜನರನ್ನು ರಕ್ಷಿಸುವ ಅಗತ್ಯ ಬಂದಾಗ ಪರಮಾತ್ಮನು ಅವತರಿಸುತ್ತಾನೆ ಎಂಬ ಸಂದೇಶವನ್ನು ಅವರು ತಮ್ಮ ಜೀವನದ ಮೂಲಕ ತೋರಿಸಿದರು. ಅವರು ಕೇವಲ ಯುದ್ಧ ಮಾಡಲಿಲ್ಲ, ಹೇಗೆ ಬದುಕಬೇಕು, ಹೇಗೆ ಯೋಚಿಸಬೇಕು ಮತ್ತು ಕಷ್ಟಗಳ ನಡುವೆ ಹೇಗೆ ಧರ್ಮವನ್ನು ಪಾಲಿಸಬೇಕು ಎಂಬುದನ್ನು ಜಗತ್ತಿಗೆ ಕಲಿಸಿದರು. ಇಂದಿಗೂ ಕೋಟ್ಯಾಂತರ ಜನ ಭಗವದ್ಗೀತೆಯನ್ನು ಜೀವನದ ಮಾರ್ಗವಾಗಿ ಅನುಸರಿಸುತ್ತಾರೆ. ಇದೇ ಅವರ ಅವತಾರದ ನಿಜವಾದ ಮಹತ್ವ. ಆದರೆ ಅದು ಕೇವಲ ಆರಂಭ ಮಾತ್ರ. ಮುಂದಿನ ರಹಸ್ಯ ಇನ್ನೂ ಹೆಚ್ಚು ಆಶ್ಚರ್ಯಕರವಾಗಿದೆ. ರಹಸ್ಯ ಸಂಖ್ಯೆ 9. ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ಹೇಗೆ ತೆರೆದವು? ಶ್ರೀಕೃಷ್ಣ ಜನಿಸಿದ ಕ್ಷಣಗಳನ್ನು ಪುರಾಣಗಳು ಅತ್ಯಂತ ಅದ್ಭುತ ಘಟನೆಯಾಗಿ ವಿವರಿಸುತ್ತದೆ. ಮಧ್ಯರಾತ್ರಿ, ಭಾರೀ ಮಳೆ, ಮಥುರೆಯ ಕಾರಾಗೃಹ. ಎಲ್ಲ ಕಾವಲುಗಾರರು ಗಾಢ ನಿದ್ರೆಯಲ್ಲಿದ್ದರು. ಅದೇ ಸಮಯದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಶ್ರೀಕೃಷ್ಣ ಜನಿಸಿದನು. ಅದಾದ ನಂತರ ನಡೆದ ಘಟನೆಗಳು ಇಂದಿಗೂ ರಹಸ್ಯವಾಗಿವೆ. ಕಬ್ಬಿಣದ ಸಂಕೋಲೆಗಳು ತಾನಾಗಿಯೇ ಬಿದ್ದು ಹೋದವು. ಭದ್ರವಾಗಿ ಮುಚ್ಚಿದ್ದ ಕಾರಾಗೃಹದ ಬಾಗಿಲು ಒಂದೊಂದಾಗಿ ತೆರೆದವು. ಕಾವಲುಗಾರರು ಏನನ್ನೂ ಗಮನಿಸಲಿಲ್ಲ. ವಸುದೇವನು ಪುಟ್ಟ ಕೃಷ್ಣನನ್ನು ತಲೆಯ ಮೇಲೆ ಹೊತ್ತು ಯಮುನಾ ನದಿಯ ಕಡೆ ಹೊರಟರು. ಮುಂದೆ ನಡೆದ ಘಟನೆ ಇನ್ನೂ ಅದ್ಭುತವಾಗಿತ್ತು. ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು. ಆದರೆ ವಸುದೇವರು ಕೃಷ್ಣನೊಂದಿಗೆ ನದಿಗೆ ಇಳಿದ ಕ್ಷಣ ನೀರು ದಾರಿ ಬಿಟ್ಟಿತು ಎಂದು ಪುರಾಣಗಳು ಹೇಳುತ್ತವೆ. ಅದೇ ವೇಳೆ ಆದಿಶೇಷನು ತನ್ನ ಫಣಗಳನ್ನು ಹರಡಿ ಮಳೆಯಿಂದ ಕೃಷ್ಣನನ್ನು ರಕ್ಷಿಸಿದನು. ಇದು ಕೇವಲ ಪೌರಾಣಿಕ ಕಥೆಯೇ ಅಥವಾ ದೈವಿಕ ಶಕ್ತಿಯ ಸಂಕೇತವಾಗಿದೆಯೇ? ಈ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಮುಂದಿನ ರಹಸ್ಯ ಇದಕ್ಕಿಂತಲೂ ಹೆಚ್ಚು ವಿಚಿತ್ರವಾಗಿದೆ. ರಹಸ್ಯ ಸಂಖ್ಯೆ 8. ಸುದರ್ಶನ ಚಕ್ರದ ನಿಜವಾದ ರಹಸ್ಯ. ಶ್ರೀಕೃಷ್ಣನ ಕೈಯಲ್ಲಿದ್ದ ಸುದರ್ಶನ ಚಕ್ರ ಕೇವಲ ಒಂದು ಆಯುಧವಾಗಿರಲಿಲ್ಲ. ಅದು ದೈವಿಕ ಶಕ್ತಿ, ನ್ಯಾಯ ಮತ್ತು ಧರ್ಮದ ಸಂಕೇತವಾಗಿತ್ತು. ಆದರೆ ಒಂದು ಪ್ರಶ್ನೆ, ಏಕೆ ಈ ಚಕ್ರವನ್ನು ಬೇರೆ ಯಾರೂ ಬಳಸಲು ಸಾಧ್ಯವಾಗಲಿಲ್ಲ? ಪುರಾಣಗಳ ಪ್ರಕಾರ ಸುದರ್ಶನ ಚಕ್ರವು ಸಾಮಾನ್ಯ ಲೋಹದಿಂದ ತಯಾರಾದ ಆಯುಧವಲ್ಲ. ಅದು ದೈವಿಕ ಶಕ್ತಿಯಿಂದ ನಿರ್ಮಿತವಾಗಿದ್ದು ತನ್ನ ಯಜಮಾನನ ಇಚ್ಛೆಯಂತೆ ಚಲಿಸುತ್ತದೆ. ಶ್ರೀಕೃಷ್ಣನು ಎಸೆದ ಕ್ಷಣವೇ ಅದು ಮಿಂಚಿನ ವೇಗದಲ್ಲಿ ಶತ್ರುವಿನತ್ತ ಧಾವಿಸಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿ ಮತ್ತೆ ಅವನ ಕೈಗೆ ಹಿಂತಿರುಗುತ್ತದೆ. ಇದರ ಮತ್ತೊಂದು ವಿಶೇಷತೆ ಏನೆಂದರೆ ಈ ಚಕ್ರವನ್ನು ಎದುರಿಸಲು ಯಾವುದೇ ಸಾಮಾನ್ಯ ಆಯುಧಕ್ಕೆ ಸಾಧ್ಯವಿರಲಿಲ್ಲ ಎಂದು ಹೇಳಲಾಗುತ್ತದೆ. ಹಲವು ಕಥೆಗಳಲ್ಲಿ ಬಲಶಾಲಿ ಯೋಧರು, ರಾಜರು ಮತ್ತು ಅಸುರರು ಕೂಡ ಈ ಚಕ್ರದ ಎದುರು ಸೋತಿದ್ದಾರೆ. ಆದರೆ ಇದರ ದೊಡ್ಡ ರಹಸ್ಯವೆಂದರೆ ಶ್ರೀಕೃಷ್ಣನು ಈ ಚಕ್ರವನ್ನು ಎಂದಿಗೂ ಕೋಪದಿಂದ ಬಳಸಲಿಲ್ಲ. ಧರ್ಮವನ್ನು ರಕ್ಷಿಸಲು, ನಿರಪರಾಧಿಗಳನ್ನು ಕಾಪಾಡಲು ಮತ್ತು ಅಧರ್ಮವನ್ನು ತಡೆಯಲು ಮಾತ್ರ ಬಳಸಿದರು. ಇದು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಶಕ್ತಿ ಹೊಂದಿರುವುದು ದೊಡ್ಡ ವಿಷಯವಲ್ಲ, ಆ ಶಕ್ತಿಯನ್ನು ಯಾವಾಗ ಮತ್ತು ಹೇಗೆ ಬಳಸಬೇಕು ಎಂಬುದು ನಿಜವಾದ ಮಹತ್ವ. ಆದರೆ ಈಗ ಬರುತ್ತಿರುವ ರಹಸ್ಯವನ್ನು ಕೇಳಿದರೆ ಹಲವರಿಗೆ ಆಶ್ಚರ್ಯವಾಗಬಹುದು. ರಹಸ್ಯ ಸಂಖ್ಯೆ 7. ಶ್ರೀಕೃಷ್ಣನು 16,108 ವಿವಾಹಗಳನ್ನು ಏಕೆ ಮಾಡಿಕೊಂಡನು? ಇದು ಶ್ರೀಕೃಷ್ಣನ ಜೀವನದ ಅತ್ಯಂತ ಹೆಚ್ಚು ಚರ್ಚೆಯಾಗುವ ವಿಷಯಗಳಲ್ಲಿ ಒಂದು. ಅನೇಕರು ಈ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಜವಾಗಿ ನಡೆದದ್ದೇನು? ಪುರಾಣಗಳ ಪ್ರಕಾರ ನರಕಾಸುರನು ಸಾವಿರಾರು ರಾಜಕುಮಾರಿಯರನ್ನು ಬಂಧಿಸಿ ತನ್ನ ಅರಮನೆಯಲ್ಲಿ ಇರಿಸಿದ್ದನು. ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ ಆ ಮಹಿಳೆಯರನ್ನು ಬಿಡುಗಡೆ ಮಾಡಿದನು. ಆದರೆ ಸಮಾಜವು ಅವರನ್ನು ಸ್ವೀಕರಿಸಲು ನಿರಾಕರಿಸಿತು. ಅವರು ತಮ್ಮ ಕುಟುಂಬಗಳ ಬಳಿಗೂ ಮರಳಲು ಸಾಧ್ಯವಾಗಲಿಲ್ಲ. ಆಗ ಆ ಮಹಿಳೆಯರು ಶ್ರೀಕೃಷ್ಣನಲ್ಲಿ ಆಶ್ರಯ ಬೇಡಿದರು. ಅವರ ಗೌರವವನ್ನು ಉಳಿಸಲು ಮತ್ತು ಸಮಾಜದಲ್ಲಿ ಅವರಿಗೆ ಸ್ಥಾನ ದೊರಕುವಂತೆ ಮಾಡಲು ಶ್ರೀಕೃಷ್ಣನು ಅವರನ್ನು ವಿವಾಹವಾದನು ಎಂದು ಪುರಾಣಗಳು ವಿವರಿಸುತ್ತದೆ.
ಇದು ಕೇವಲ ವಿವಾಹದ ಕಥೆಯಲ್ಲ, ಇದು ಮಹಿಳೆಯರ ಗೌರವವನ್ನು ಕಾಪಾಡಿದ ಒಂದು ಮಹಾನ್ ನಿರ್ಧಾರ ಎಂದು ಅನೇಕರು ವ್ಯಾಖ್ಯಾನಿಸುತ್ತಾರೆ. ಈ ಘಟನೆಯಿಂದ ಶ್ರೀಕೃಷ್ಣನು ಜಗತ್ತಿಗೆ ಒಂದು ಸಂದೇಶ ನೀಡಿದನು. ನಿಜವಾದ ಮಹತ್ವ ಅಧಿಕಾರದಲ್ಲಲ್ಲ, ಇತರರ ಗೌರವವನ್ನು ಉಳಿಸುವುದರಲ್ಲಿ ಇದೆ. ಆದರೆ ಇದಕ್ಕಿಂತಲೂ ದೊಡ್ಡ ರಹಸ್ಯ ಈಗ ಬರುತ್ತದೆ. ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾದ ಒಂದು ಅದ್ಭುತ ನಗರ ಸಾವಿರಾರು ವರ್ಷಗಳ ನಂತರ ಅದು ಸಂಪೂರ್ಣವಾಗಿ ಸಮುದ್ರದೊಳಗೆ ಹೇಗೆ ಮುಳುಗಿತು. ಮುಂದಿನ ರಹಸ್ಯದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ದ್ವಾರಕಾ ನಗರದ ನಿಗೂಢ ರಹಸ್ಯವನ್ನು. ಈ ರಹಸ್ಯವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಬಹುದು. ರಹಸ್ಯ ಸಂಖ್ಯೆ 6, ಸಮುದ್ರದೊಳಗೆ ಮುಳುಗಿದ್ದ ದ್ವಾರಕಾ ನಗರದ ರಹಸ್ಯ. ಸ್ನೇಹಿತರೆ, ಈಗ ನಾವು ತಿಳಿಯಲಿರುವ ರಹಸ್ಯವನ್ನು ಇಂದಿಗೂ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಭಕ್ತರಲ್ಲಿ ಕುತೂಹಲ ಮೂಡಿಸುವ ವಿಷಯವಾಗಿದೆ. ನಿಜವಾಗಿಯೂ ಶ್ರೀಕೃಷ್ಣನ ದ್ವಾರಕಾ ನಗರವು ಸಮುದ್ರದೊಳಗೆ ಮುಳುಗಿದೆಯೇ? ಪುರಾಣಗಳ ಪ್ರಕಾರ ಕಂಸನ ವಧೆಯ ನಂತರ ಶ್ರೀಕೃಷ್ಣನು ತನ್ನ ಪ್ರಜೆಗಳನ್ನು ಸುರಕ್ಷಿತವಾಗಿರಲು ಸಮುದ್ರದ ಮಧ್ಯದಲ್ಲಿ ಒಂದು ಭವ್ಯವಾದ ನಗರವನ್ನು ನಿರ್ಮಿಸಿದನು. ಅದೇ ದ್ವಾರಕ. ಈ ನಗರವು ಬಂಗಾರದ ಅರಮನೆಗಳು, ವಿಶಾಲ ಬೀದಿಗಳು ಅಥವಾ ಅದ್ಭುತ ಉದ್ಯಾನಗಳು ಮತ್ತು ಬಲಿಷ್ಠ ಕೋಟೆಗಳಿಂದ ಅಲಂಕರಿಸಲ್ಪಟ್ಟಿತು ಎಂದು ವರ್ಣಿಸಲಾಗಿದೆ. ಆದರೆ ಶ್ರೀಕೃಷ್ಣನು ಭೂಲೋಕವನ್ನು ತೊರೆದ ಕೆಲವೇ ಸಮಯದ ನಂತರ ಸಂಪೂರ್ಣ ದ್ವಾರಕ ನಗರವು ನಿಧಾನವಾಗಿ ಸಮುದ್ರದೊಳಗೆ ಮುಳುಗಿ ಹೋಯಿತು ಎಂದು ಪುರಾಣಗಳು ಹೇಳುತ್ತವೆ. ಅತ್ಯಂತ ಆಶ್ಚರ್ಯದ ವಿಷಯವೆಂದರೆ, ಇಂದಿನ ಕಾಲದಲ್ಲಿ ಸಮುದ್ರದ ಅಡಿಯಲ್ಲಿ ಪುರಾತನ ನಿರ್ಮಾಣಗಳಾದ ಅವಶೇಷಗಳು ಪತ್ತೆಯಾಗಿರುವುದರಿಂದ ಈ ಕಥೆಯ ಬಗ್ಗೆ ಹೊಸ ಚರ್ಚೆಗಳು ಆರಂಭವಾದವು. ಅನೇಕ ಸಂಶೋಧಕರು ಅವು ಪ್ರಾಚೀನ ದ್ವಾರಕೆಗೆ ಸಂಬಂಧಿಸಿರಬಹುದೇ ಎಂಬುದರ ಕುರಿತು ಅಧ್ಯಯನ ನಡೆಸುತ್ತಿದ್ದಾರೆ. ಆದರೆ ಅದು ನಿಜವಾಗಿಯೂ ಶ್ರೀಕೃಷ್ಣನ ದ್ವಾರಕವೇ ಅಥವಾ ಬೇರೆ ಯಾವುದೋ ಪುರಾತನ ನಗರವೇ ಎಂದು ಈ ಪ್ರಶ್ನೆಗೆ ಇಂದಿಗೂ ಎಲ್ಲರೂ ಒಪ್ಪುವ ಅಂತಿಮ ಉತ್ತರ ಸಿಕ್ಕಿಲ್ಲ. ಈ ರಹಸ್ಯ ಇನ್ನೂ ಅನೇಕ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಆದರೆ ಮುಂದಿನ ರಹಸ್ಯವು ಇದಕ್ಕಿಂತಲೂ ಹೆಚ್ಚು ಭಾವನಾತ್ಮಕವಾಗಿದೆ. ರಹಸ್ಯ ಸಂಖ್ಯೆ 5, ಶ್ರೀಕೃಷ್ಣನ ಕೊಳಲಿನ ಬಾಸುರಿಯ ದೈವಿ ರಹಸ್ಯ. ನಾವೆಲ್ಲರೂ ಶ್ರೀಕೃಷ್ಣನನ್ನು ಕೊಳಲು ಊದುತ್ತಿರುವ ಚಿತ್ರಗಳಲ್ಲಿ ನೋಡಿದ್ದೇವೆ. ಆದರೆ ಶ್ರೀಕೃಷ್ಣನು ಯಾವಾಗಲೂ ಕೊಳಲನ್ನೇ ಹಿಡಿದುಕೊಳ್ಳುತ್ತಿದ್ದನು. ಪುರಾಣಗಳಲ್ಲಿ ಹೇಳುವಂತೆ ಶ್ರೀಕೃಷ್ಣನು ಕೊಳಲು ನುಡಿಸಲು ಆರಂಭಿಸಿದಾಗ ಗೋವುಗಳು ಮೇಯುವುದನ್ನು ಮರೆತು ನಿಂತು ಕೇಳುತ್ತಿದ್ದವು. ಪಕ್ಷಿಗಳು ತಮ್ಮ ಹಾರಾಟವನ್ನು ನಿಲ್ಲಿಸುತ್ತಿದ್ದವು. ಯಮುನಾ ನದಿಯ ಅಲೆಗಳು ಶಾಂತವಾಗುತ್ತಿದ್ದವು ಎಂದು ವರ್ಣಿಸಲಾಗಿದೆ. ಗೋಪಿಕೆಯರು ಆ ಮಧುರ ಸಂಗೀತವನ್ನು ಕೇಳಿ ತಮ್ಮ ಎಲ್ಲಾ ಕೆಲಸಗಳನ್ನು ಮರೆತು ಆ ದಿಕ್ಕಿನತ್ತ ಓಡಿ ಬರುತ್ತಿದ್ದರು. ಇದು ಕೇವಲ ಸಂಗೀತದ ಶಕ್ತಿಯೇ ಅಥವಾ ದೈವಿಕ ಪ್ರೀತಿಯ ಸಂಕೇತವೇ? ಭಕ್ತರು ಹೇಳುವ ಪ್ರಕಾರ ಕೊಳಲು ಒಳಗೆ ಖಾಲಿಯಾಗಿರುತ್ತದೆ. ಅದರೊಳಗೆ ಅಹಂಕಾರವಿಲ್ಲ, ಸ್ವಾರ್ಥವಿಲ್ಲ. ಆದ್ದರಿಂದ ಶ್ರೀಕೃಷ್ಣನ ಉಸಿರು ಅದರ ಮೂಲಕ ದಿವ್ಯ ಸಂಗೀತವಾಗಿ ಹೊರಬರುತ್ತದೆ. ಈ ಕಥೆಯ ಸಂದೇಶವೇನೆಂದರೆ, ನಮ್ಮ ಮನಸ್ಸು ಅಹಂಕಾರದಿಂದ ಖಾಲಿಯಾದಾಗ ಮಾತ್ರ ದೇವರ ಕೃಪೆ ಮತ್ತು ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸಬಹುದು. ಆದರೆ ಸ್ನೇಹಿತರೆ, ಇಲ್ಲಿಯವರೆಗೆ ಕೇಳಿದ ಎಲ್ಲ ರಹಸ್ಯಗಳಿಗಿಂತಲೂ ಮುಂದಿನ 4 ರಹಸ್ಯಗಳು ಇನ್ನೂ ಹೆಚ್ಚು ಆಶ್ಚರ್ಯಕರವಾಗಿದೆ. ಇದರಲ್ಲಿ ಒಂದರ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತಿದೆ. ಹೀಗಾಗಿ ಈ ಸರಣಿಯ ಕೊನೆಯ ಭಾಗವನ್ನು ತಪ್ಪದೆ ನೋಡಿ. ರಹಸ್ಯ ಸಂಖ್ಯೆ 4, ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪವನ್ನು ಏಕೆ ತೋರಿಸಿದನು? ಕುರುಕ್ಷೇತ್ರದ ಯುದ್ಧ ಆರಂಭವಾಗಲು ಕೆಲವೇ ಕ್ಷಣಗಳು ಬಾಕಿ ಇದ್ದವು. ಅರ್ಜುನನನ್ನು ತನ್ನ ಬಂಧು ಬಳಗ, ಗುರುಗಳು ಮತ್ತು ಸ್ನೇಹಿತರು ಎದುರಾಳಿಗಳಾಗಿ ಕಂಡಾಗ ಯುದ್ಧ ಮಾಡಲು ನಿರಾಕರಿಸಿದರು. ಅರ್ಜುನನು ತನ್ನ ಬಂಧು ಬಳಗ, ಗುರುಗಳು ಮತ್ತು ಸ್ನೇಹಿತರನ್ನು ಎದುರಾಳಿಗಳಾಗಿ ಕಂಡಾಗ ಯುದ್ಧ ಮಾಡಲು ನಿರಾಕರಿಸಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯ ಅಮೂಲ್ಯ ಜ್ಞಾನವನ್ನು ನೀಡಿದನು. ಆದರೆ ಅರ್ಜುನನ ಮನಸ್ಸಿನಲ್ಲಿದ್ದ ಸಂದೇಹ ಇನ್ನೂ ಸಂಪೂರ್ಣವಾಗಿ ದೂರವಾಗಿರಲಿಲ್ಲ. ಆಗ ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿದನು. ಆ ರೂಪದಲ್ಲಿ ಸಾವಿರಾರು ಸೂರ್ಯರ ಪ್ರಕಾಶದಂತೆ ದಿವ್ಯ ತೇಜಸ್ಸು ಹೊಳೆಯುತ್ತಿತ್ತು. ಅಸಂಖ್ಯಾತ ಮುಖಗಳು, ಅನಂತ ಕಣ್ಣುಗಳು, ಅನೇಕ ಭುಜಗಳು ಮತ್ತು ಇಡೀ ಬ್ರಹ್ಮಾಂಡವೇ ಅವರೊಳಗೆ ಕಾಣಿಸುತ್ತಿತ್ತು. ಅರ್ಜುನನಿಗೆ ಆಗ ಅರ್ಥವಾಯಿತು, ತನ್ನ ಎದುರು ನಿಂತಿರುವುದು ಕೇವಲ ಸ್ನೇಹಿತನಲ್ಲ, ಸ್ವತಃ ಪರಮಾತ್ಮನೇ ಎಂದು. ಇದು ಕೇವಲ ಒಂದು ದೃಶ್ಯವಲ್ಲ, ಮಾನವನಿಗೆ ತನ್ನ ನಿಜವಾದ ಕರ್ತವ್ಯವನ್ನು ನೆನಪಿಸುವ ದೈವಿಕ ಸಂದೇಶವಾಗಿತ್ತು. ರಹಸ್ಯ ಸಂಖ್ಯೆ 3, ಶ್ರೀಕೃಷ್ಣನ ನಗು ಎಂದಿಗೂ ಏಕೆ ಮಾಯವಾಗಲಿಲ್ಲ? ಶ್ರೀಕೃಷ್ಣನ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದವು. ಜನಿಸಿದ ಕೂಡಲೇ ಜೀವಕ್ಕೆ ಅಪಾಯ, ಬಾಲ್ಯದಲ್ಲಿ ಅನೇಕ ಅಸುರರ ದಾಳಿಗಳು, ಮಹಾಭಾರತದಂಥ ಭೀಕರ ಯುದ್ಧ, ಸ್ವಂತ ಬಂಧುಗಳ ನಾಶ. ಇಷ್ಟೆಲ್ಲ ನಡೆದರೂ ಶ್ರೀಕೃಷ್ಣನ ಮುಖದಲ್ಲಿ ನಗು ಎಂದಿಗೂ ಕಣ್ಮರೆಯಾಗಿರಲಿಲ್ಲ. ಏಕೆಂದರೆ ಅವರ ಮನಸ್ಸಿನಲ್ಲಿ ಅವರ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೂ ಅದನ್ನು ಎದುರಿಸುವ ಮನಸ್ಥಿತಿಯನ್ನು ಯಾವತ್ತೂ ಕಳೆದುಕೊಳ್ಳಲಿಲ್ಲ.
ಇದು ಇಂದಿನ ಜೀವನಕ್ಕೆ ದೊಡ್ಡ ಪಾಠ. ಸಂತೋಷವು ಪರಿಸ್ಥಿತಿಯಲ್ಲಿ ಇಲ್ಲ, ನಮ್ಮ ಮನಸ್ಸಿನ ದೃಷ್ಟಿಕೋನದಲ್ಲಿದೆ. ರಹಸ್ಯ ಸಂಖ್ಯೆ 2. ಶ್ರೀಕೃಷ್ಣನ ಅಂತ್ಯವೂ ಒಂದು ರಹಸ್ಯವೇ. ಭೂಮಿಯ ಮೇಲಿನ ತಮ್ಮ ಕಾರ್ಯ ಪೂರ್ಣಗೊಂಡ ನಂತರ ಶ್ರೀಕೃಷ್ಣನು ಕಾಡಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಅದೇ ಸಮಯದಲ್ಲಿ ಒಬ್ಬ ಬೇಟೆಗಾರ ದೂರದಿಂದ ಅವರ ಪಾದವನ್ನು ಜಿಂಕೆಯ ಕಣ್ಣೆಂದು ಭಾವಿಸಿ ಬಾಣ ಹಾರಿಸಿದರು. ಬಾಣ ಶ್ರೀಕೃಷ್ಣನ ಪಾದಕ್ಕೆ ತಗುಲಿತು. ಬೇಟೆಗಾರನಿಗೆ ತನ್ನ ತಪ್ಪಿನ ಅರಿವಾದ ತಕ್ಷಣ ಅವನು ಭಯದಿಂದ ಕ್ಷಮೆ ಕೇಳಿದನು. ಆದರೆ ಕೃಷ್ಣನು ಅವನನ್ನು ಕ್ಷಮಿಸಿ ಇದು ವಿಧಿಯ ನಿರ್ಧಾರ ಎಂದು ಹೇಳಿದನೆಂದು ಪುರಾಣಗಳು ವಿವರಿಸುತ್ತವೆ. ಒಬ್ಬ ಪರಮಾತ್ಮನೂ ಕೂಡ ತನ್ನ ಅವತಾರದ ಅಂತ್ಯವನ್ನು ಅತ್ಯಂತ ಶಾಂತವಾಗಿ ಸ್ವೀಕರಿಸಿದನು ಎಂಬುದು ಈ ಘಟನೆಯ ವಿಶೇಷ. ರಹಸ್ಯ ಸಂಖ್ಯೆ 1. ಶ್ರೀಕೃಷ್ಣನ ಜೀವನದ ಅತ್ಯಂತ ದೊಡ್ಡ ರಹಸ್ಯ. ಈಗ ನಾವು ಈ ವಿಡಿಯೋದ ಅತ್ಯಂತ ಮಹತ್ವದ ರಹಸ್ಯಕ್ಕೆ ಬಂದಿದ್ದೇವೆ. ಶ್ರೀಕೃಷ್ಣನ ಅತಿ ದೊಡ್ಡ ಪವಾಡ ಯಾವುದು? ಗೋವರ್ಧನ ಪರ್ವತವನ್ನು ಎತ್ತಿದ್ದೆ? ಕಾಳಿಯ ನಾಗನನ್ನು ಮಣಿಸಿದ್ದೆ? ಸುದರ್ಶನ ಚಕ್ರವೇ? ಇಲ್ಲ. ಅವರ ಅತಿ ದೊಡ್ಡ ರಹಸ್ಯ ಎಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಧರ್ಮದ ಮಾರ್ಗವನ್ನು ಬಿಡದೆ ಬದುಕಿದ ಜೀವನ. ರಾಜನಾಗಿಯೂ ಬದುಕಿದರು, ಸ್ನೇಹಿತನಾಗಿಯೂ ಬದುಕಿದರು, ಗುರುವಾಗಿಯೂ ಬದುಕಿದರು, ಸಾರಥಿಯಾಗಿಯೂ ಬದುಕಿದರು. ಆದರೆ ಪ್ರತಿಯೊಂದು ಪಾತ್ರದಲ್ಲೂ ಧರ್ಮವನ್ನೇ ಮೊದಲ ಸ್ಥಾನದಲ್ಲಿ ಇಟ್ಟರು. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಶ್ರೀಕೃಷ್ಣನ ಹೆಸರು ವಿಶ್ವದಾದ್ಯಂತ ಗೌರವದಿಂದ ಉಚ್ಚರಿಸಲ್ಪಡುತ್ತಿದೆ. ಅವರು ನಮಗೆ ಕಲಿಸಿದ ಅತ್ಯಂತ ದೊಡ್ಡ ಪಾಠ: ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಡು. ಧರ್ಮದ ದಾರಿಯಲ್ಲಿ ನಡೆದರೆ ಜೀವನವೇ ನಿನ್ನನ್ನು ಸರಿಯಾದ ಗುರಿಯತ್ತ ಕರೆದೊಯ್ಯುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣನ ಈ 10 ರಹಸ್ಯಗಳು ಕೇವಲ ಪುರಾಣದ ಕಥೆಗಳಲ್ಲ. ಅವು ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಅಮೂಲ್ಯವಾದ ಪಾಠಗಳಾಗಿವೆ. ಇವುಗಳಲ್ಲಿ ಕೆಲವು ಇತಿಹಾಸದ ನಿಗೂಢ ಘಟನೆಗಳಾಗಿದ್ದರೆ, ಇನ್ನು ಕೆಲವು ನಮ್ಮ ಜೀವನವನ್ನು ಉತ್ತಮವಾಗಿ ನಡೆಸುವ ಮಾರ್ಗದರ್ಶಿಗಳಾಗಿವೆ. ಈ 10 ರಹಸ್ಯಗಳಲ್ಲಿ ನಿಮ್ಮನ್ನು ಅತ್ಯಂತ ಆಶ್ಚರ್ಯಗೊಳಿಸಿದ ರಹಸ್ಯ ಯಾವುದು? ಕಮೆಂಟ್ನಲ್ಲಿ ಅದರ ಸಂಖ್ಯೆಯನ್ನು ತಪ್ಪದೇ ಬರೆಯಿರಿ. ಉದಾಹರಣೆಗೆ ರಹಸ್ಯ ಸಂಖ್ಯೆ 6 ಅಥವಾ ರಹಸ್ಯ 1 ಎಂದು ಬರೆಯಬಹುದು. ಮತ್ತು ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಒಮ್ಮೆ ತಪ್ಪದೇ ಬರೆಯಿರಿ. ನಿಮ್ಮ ಭಕ್ತಿ ಮತ್ತು ಅಭಿಪ್ರಾಯವನ್ನು ತಿಳಿಯಲು ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಕುತೂಹಲಕಾರಿ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.